ವೆಲ್ಕಮ್ ಟು ಮಿಸ್ಟರ್ ಮಾಹಿತಿ ಯೂಟ್ಯೂಬ್ ಚಾನಲ್. ನಾನು ಚೇತನ್. ಆಫ್ಟರ್ ಲಾಂಗ್ ಟೈಮ್ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಗೇಟ್ ಎಕ್ಸಾಮ್. ಸೊ ನೀವೆಲ್ಲರೂ ಕೇಳಿರ್ತೀರ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಮ ಸೀನಿಯರ್ಸಿಂದ ಗೇಟ್ ಎಕ್ಸಾಮ್ಸ್ ಬಗ್ಗೆ. ಸೊ ಗೇಟ್ ಎಕ್ಸಾಮಿಂದ ನಾವು ಗೌರ್ಮೆಂಟ್ ಜಾಬ್ಸ್ಗೆ ಹೋಗ್ಬೋದು, ಟೆಕ್ ಮಾಡ್ಬೋದು, ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ಲೈಕ್ ಗೇಟ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಕಷ್ಟ, ಸಿಲೆಬಸ್ ಜಾಸ್ತಿ ಇರುತ್ತೆ. ಲೈಕ್ ಈ ರೀತಿ ಎಲ್ಲ ನೀವು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸು ಸೊ ಇವ್ರ ಹತ್ರ ಕೇಳಿರ್ತೀರ. ಸೊ ಈ ಎಲ್ಲದಕ್ಕೂ ಕ್ಲಾರಿಟಿ ಕೊಡಬೇಕು ಮತ್ತು ಗೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಸೊ ಈ ಒಂದು ವಿಡಿಯೋನ ಮಾಡ್ತಿರೋದು. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಸೊ ಗೇಟ್ ಎಕ್ಸಾಮ್ನ ಪ್ರತಿ ವರ್ಷ, ಸೊ ಗೇಟ್ ಸ್ಟ್ಯಾಂಡ್ಸ್ ಫಾರ್ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ. ಸೊ ಈ ಒಂದು ಗೇಟ್ ಎಕ್ಸಾಮ್ನ ಪ್ರತಿ ವರ್ಷ IITಸು ಮತ್ತು ಬ್ಯಾಂಗ್ಳೂರ್ IISc ಆರ್ಗನೈಸ್ ಮಾಡ್ತಾರೆ. ಸೊ ಪ್ರತಿ ವರ್ಷ ಡಿಫ್ರೆಂಟ್ IITs ಅವರು ಆರ್ಗನೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 2024ಅಲ್ಲಿ ಗೇಟ್ ಎಕ್ಸಾಮ್ನ IISc ಬ್ಯಾಂಗ್ಳೂರ್ ಅವರು ಆರ್ಗನೈಸ್ ಮಾಡಿದರು. ಸೊ 2025 ಗೇಟ್ನ IIT ರೂರ್ಕಿ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ಈ ರೀತಿ ಪ್ರತಿ ವರ್ಷ ಡಿಫ್ರೆಂಟ್ IITs ಅವರು ಆರ್ಗನೈಸ್ ಮಾಡ್ತಾರೆ. ಸೊ ಯಾವ ವರ್ಷ ಯಾವ IIT ಅವರು ಆರ್ಗನೈಸ್ ಮಾಡ್ತಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಆ ಇನ್ಫಾರ್ಮ್ ಮಾಡಾದಮೇಲೆ ಆ ಒಂದು IITs ಅವರೇ ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡ್ತಾರೆ. ಆ್ಯಂಡ್ ಅಪ್ಲಿಕೇಶನ್ಸ್ ಡೇಟು, ಎಕ್ಸಾಮ್ಸ್ ಯಾವಾಗ, ರಿಸಲ್ಟ್ ಡೇಟ್ ಯಾವಾಗ, ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಸೊ ಮತ್ತು ಸಿಲೆಬಸ್ ಪ್ಯಾಟ್ರನ್ ಏನು, ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಆಲ್ರೆಡಿ ಅವರು ನೋಟಿಫಿಕೇಷನಲ್ಲಿ ಬಿಟ್ಟಿರ್ತಾರೆ. ಆ್ಯಂಡ್ ಈ ವರ್ಷ IIT ರೂರ್ಕಿ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ IIT ರೂರ್ಕಿ ಅವರು ಆಲ್ರೆಡಿ ಅವ್ರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ ಈ ಗೇಟ್ ಎಕ್ಸಾಮು ಏನಕ್ಕೆ ಇಷ್ಟೊಂದು ಪಾಪ್ಯುಲರು ಮತ್ತು ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತಾ ಬರ್ತೀನಿ. ಸೊ ಗೇಟ್ ಎಕ್ಸಾಮಿಂದ ಮೇಜರಾಗಿ 3 ಯೂಸಸ್ ಏನಪ್ಪ ಅಂತಂದರೆ, ಸೊ ಫಸ್ಟ್ ಯೂಸ್ ಬಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಜಾಬ್ಸ್. ಸೊ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಜಾಬ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇನ್ ದ ಸೆನ್ಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್, NAL, BHEL, PWD ಡಿಪಾರ್ಟ್ಮೆಂಟ್. ಸೊ ಈ ರೀತಿ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ. ಸೊ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಗೇಟ್ ಯಾರು ಕ್ಲಿಯರ್ ಮಾಡಿರ್ತಾರೆ, ಸೊ ಅವ್ರಿಗೆ ಬಂದು ಡೈರೆಕ್ಟ್ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ಸೊ ಯಾವುದೇ ಒಂದು ರಿಟರ್ನ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೂ ಇರಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ನನಗೂ ಕೂಡ ಗೇಟ್ ಎಕ್ಸಾಮ್ ವ್ಯಾಲ್ಯೂ ಗೊತ್ತಿರಲಿಲ್ಲ. ಸೊ ನನಗೆ ಗೇಟ್ ಎಕ್ಸಾಮ್ ಯಾವಾಗ ವ್ಯಾಲ್ಯೂ ಗೊತ್ತಾಯಿತು ಅಂದರೆ, ಸೊ ಒನ್ಸ್ ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಸೊ ಜುಲೈ 2024ಅಲ್ಲಿ ನಾನು ವಾಕ್-ಇನ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೋಗಿದೆ. ಸೊ ಎಲ್ಲಪ್ಪ ಅಂತಂದರೆ NAL, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಬ್ಯಾಂಗ್ಳೂರಲ್ಲಿ. ಸೊ ಈ ಒಂದು ವಾಕ್-ಇನ್ ಇಂಟರ್ವ್ಯೂ ಬಂದು ಜುಲೈ 27, 2024ಅಲ್ಲಿತ್ತು. ಸೊ ಆವಾಗ ನಾನು ವಾಕ್-ಇನ್ ಅಟೆಂಡ್ ಮಾಡೋಕ್ಕೋಗಿದ್ದಾಗ ಆಲ್ಮೋಸ್ಟ್ 497 ಮೆಂಬರ್ಸ್ ಬಂದಿದ್ದರು. ಪ್ಲಸ್ 4 ಮೆಂಬರ್ಸ್ ಗೇಟ್ ಕ್ಲಿಯರ್ ಮಾಡಿರೋರು ಬಂದಿದ್ದರು. ಸೊ ಅವರು ಏನಿಗೆ ಮಾಡಿದ್ರಪ್ಪ ಅಂತಂದರೆ, ಸೊ ನಾವು 497 ಮೆಂಬರ್ಸ್ ಏನಿದ್ವಿ, ಸೊ ನಮ್ಮ ಇಷ್ಟು ಜನಕ್ಕೂ ಕೂಡ ರಿಟರ್ನ್ ಎಕ್ಸಾಮ್ ಇಟ್ಟರು ಫಾರ್ ಸ್ಕ್ರೀನಿಂಗ್ ಟೆಸ್ಟ್, ಫಾರ್ ಸ್ಕ್ರೀನಿಂಗ್ ಮಾಡೋಕ್ಕೋಸ್ಕರ ಅಂತ. ಸೊ ಗೇಟ್ ಯಾರ್ಯಾರು ಕ್ಲಿಯರ್ ಮಾಡಿದ್ರು, ಸೊ ಅವ್ರು ಯಾರಿಗೂ ಕೂಡ ಸ್ಕ್ರೀನಿಂಗ್ ಟೆಸ್ಟ್ ಇನ್ ದ ಸೆನ್ಸ್ ರಿಟರ್ನ್ ಟೆಸ್ಟ್ ಇರಲಿಲ್ಲ. ಸೊ ನಾವು 497 ಮೆಂಬರ್ಸಲ್ಲಿ 22 ಮೆಂಬರ್ಸ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಿದ್ರು. ಆ್ಯಂಡ್ ನಾವು ಆ ಒಂದು ಎಕ್ಸಾಮ್ ಬರೆಯೋಕ್ಕೋಸ್ಕರ ಬೆಳಗ್ಗೆ ಮಾರ್ನಿಂಗ್ 9ಇಂದ ಆ್ಯಂಡ್ ಈವ್ನಿಂಗ್ 3 PM ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ 3 to 4 ಎಕ್ಸಾಮ್ಸ್ ಇತ್ತು. ಆ್ಯಂಡ್ ದೆನ್ ಎಕ್ಸಾಮ್ಸ್ ಬರೆದು ನೆಕ್ಸ್ಟ್ ಡೇ ಫಸ್ಟ್ ರೌಂಡ್ ಯಾರ್ಯಾರು ಶಾರ್ಟ್ ಲಿಸ್ಟ್ ಆದರು ಅಂತ ರಿಸಲ್ಟ್ ಬಿಟ್ಟರು ಅವ್ರ ವೆಬ್ಸೈಟಲ್ಲಿ. ನೆಕ್ಸ್ಟ್ ಡೇ ನೋಡ್ಕೊಂಡು ಹೋಗಿ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ವಿ. ಬಟ್ ಗೇಟ್ ಕ್ಲಿಯರ್ ಮಾಡಿರೋರಿಗೆ ಜಸ್ಟ್ ಅವ್ರ ಗೇಟ್ ವ್ಯಾಲಿಡ್ ಸ್ಕೋರ್ ಕಾರ್ಡ್ನ ಸಬ್ಮಿಟ್ ಮಾಡಿದ್ರು. ದೆನ್ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇಂಟರ್ವ್ಯೂ ಡೇಟ್ ಕೊಟ್ಟರು, ಡೈರೆಕ್ಟ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದರು. ಸೊ ಈ ರೀತಿ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೂ ಕೂಡ ನೀವು ಒಂದ್ಸಲ ಗೇಟ್ ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಯಾವುದೇ ರೀತಿ ರಿಟರ್ನ್ ಟೆಸ್ಟು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೂ ಇರಲ್ಲ. ಸೊ ಅವಾಗ ನನಗೆ ಗೇಟ್ ವ್ಯಾಲ್ಯೂ ಗೊತ್ತಾಯಿತು. ಲೈಕ್ ನಾವು ಗೇಟ್ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಈ ರೀತಿ ಒಂದು ದಿನ ಎಲ್ಲ ಕಾಯೋ ರೀತಿ ಇರಲಿಲ್ಲ, ಇಷ್ಟೊಂದು ಕಾಂಪಿಟೇಷನ್ ಇರ್ತಿರ್ಲಿಲ್ಲ ಅಂತ. ಸೊ ಅವಾಗ ಒಂದ್ಸಲ ಗೇಟ್ ವ್ಯಾಲ್ಯೂ ಗೊತ್ತಾಯಿತು. ಸೊ ಈ ರೀತಿ ಡೈರೆಕ್ಟು ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ಲೈಕ್ ಒನ್ಸ್ ನೀವು ಗೇಟ್ ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದ್ರೆ, ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಲ್ಲೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಡೈರೆಕ್ಟ್ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನನ್ನ ಒಬ್ಬ ಫ್ರೆಂಡ್ ಬಂದು ಗ್ಲೋಬಲ್ ಕಾಲೇಜವರು. ಸೊ ಅವ್ರು ಬಂದು 2023 ಪಾಸ್ಡ್ ಔಟ್ ಬ್ಯಾಚು. ಸೊ ಅವರು ಗೇಟ್ 2024ಅಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಸೊ ಗೇಟ್ನ ಕ್ಲಿಯರ್ ಮಾಡ್ತಾರೆ. ಸೊ ಅವರು ಗೇಟ್ ಕ್ಲಿಯರ್ ಮಾಡಿದ್ರು. ಸೊ ರಿಸಲ್ಟ್ ಬಿಟ್ಟ 2 ತಿಂಗಳಿಗೆ ಸೊ ಅವ್ರಿಗೆ PWD ಡಿಪಾರ್ಟ್ಮೆಂಟಿಂದ ಒಂದು ಕಾಲ್ ಬರುತ್ತೆ. ಸೊ ನಿಮಗೆ ಇಂಟರ್ವ್ಯೂ ಇರುತ್ತೆ ಅಂಥೇಳಿ. ಸೊ ನೆಕ್ಸ್ಟ್ ಅವ್ರು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಸೊ ಇಂಟರ್ವ್ಯೂಯಲ್ಲಿ ಜಸ್ಟ್ ಅವರು ಬೇಸಿಕ್ ಸಿವಿಲ್ ಇಂಜಿನಿಯರಿಂಗ್ ಕ್ವೆಶನ್ಸ್ ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಆಫ್ಟರ್ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು 15 ಡೇಸ್ಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬರುತ್ತೆ. ಸೊ ಅವರು
ಡೈರೆಕ್ಟಾಗಿ 15 ಡೇಸ್ ಆದಮೇಲೆ ಅಪಾಯಿಂಟ್ಮೆಂಟ್ ಲೆಟ್ರ್ ತೊಗೊಂಡು ಹೋಗಿ ಜಾಯ್ನ್ ಆಗ್ತಾರೆ. ಸೊ ಅವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 75K. ಸೊ ಅವ್ರು ಒಂದ್ಸಲ ಗೇಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಆ್ಯಂಡ್ ಅವ್ರಿಗೆ ಅದೇ ರೀತಿ ಮಲ್ಟಿಪಲ್ ಆಪರ್ಚುನಿಟೀಸ್ ಬಂತು. ಆ್ಯಂಡ್ ಈವನ್ ಅವರು IITಸಲ್ಲಿ ಎಮ್.ಟೆಕ್ ಕೂಡ ಮಾಡ್ಬೋದಿತ್ತು. ಬಟ್ ಅವ್ರಿಗೆ ಫಸ್ಟ್ಲೇ ಜಾಬ್ ಸಿಕ್ಕೋದ್ರಿಂದ ಸೊ ಅವ್ರೇನು ಮಾಡಿದ್ರು ಅಂದರೆ ಮತ್ತೆ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ, ಡೈರೆಕ್ಟ್ಲಿ ಜಾಬ್ಸ್ಗೆ ಹೋದರು. ಸೊ ಅದೇ ರೀತಿ ನಿಮಗೆ ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದರೆ, ಸೊ ಈ ರೀತಿ ಫಸ್ಟ್ ಆಪ್ಷನ್ ಬಂದು ಗೌರ್ಮೆಂಟ್ ಜಾಬ್ಸ್ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಬಂದು ಅಡ್ಮಿಷನ್ ಇನ್ IITs. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇರುತ್ತೆ ಲೈಕ್ ಮಾಸ್ಟರ್ಸ್ ಮಾಡಬೇಕು ಅಂತ, ಸೊ ಅವರು IITಸಲ್ಲಿ ಲೈಕ್ ಕೌನ್ಸ್ಲಿಂಗ್ ಮುಖಾಂತರ ಅಡ್ಮಿಷನ್ಸ್ನ ತೊಗೊಳ್ಬೋದು. ಲೈಕ್ IITಸು, NITಸು ಮತ್ತು IISc ಬ್ಯಾಂಗ್ಳೂರ್. ಸೊ ಈ ಗೇಟ್ ಎಕ್ಸಾಮಿಂದ ಹೇಗೆ ಲೈಕ್ KCETಲಿ ಹೇಗೆ ಕೌನ್ಸ್ಲಿಂಗ್ ನಡೆಯುತ್ತೆ, ಸೊ ಅದೇ ರೀತಿ ಗೇಟ್ ಕ್ಲಿಯರ್ ಆದಮೇಲೂ ಕೂಡ ಕೌನ್ಸ್ಲಿಂಗ್ ನಡೆಯುತ್ತೆ. ಸೊ ಆ ಒಂದು ಪ್ರೋಸೆಸ್ ಮುಖಾಂತರ ನೀವು IITಸು, NITಸು ಮತ್ತು IISc ಬ್ಯಾಂಗ್ಳೂರ್ಸಲ್ಲಿ ಅಡ್ಮಿಷನ್ಸ್ನ ತೊಗೋಬೋದು. ಸೊ ನಿಮ್ಗೆ ಗೊತ್ತು, ಒಂದ್ಸಲ IITಸಲ್ಲಿ ನೀವು ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ ಮಾಸ್ಟರ್ಸ್ಗೆ, ಸೊ ನಿಮಗೆ ಒಂದು ವ್ಯಾಲ್ಯೂ ತುಂಬಾ ಬೇರೆ ಇರುತ್ತೆ. ಸೊ ನೀವು ಒಂದ್ಸಲ IITಸ್ಗೆ ಜಾಯ್ನ್ ಆದ್ರಿ ಅಂತಂದರೆ, ಸೊ ಅಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲೇ ಫುಲ್ಲಿ ಚೇಂಜ್ ಆಗುತ್ತೆ. ಲೈಕ್ ಅಲ್ಲಿ ನೀವು ಈ ಇಂಜಿನಿಯರಿಂಗಲ್ಲಿ ಎಷ್ಟು ನಾಲೆಡ್ಜ್ ಪಡ್ಕೊಂಡಿರ್ತೀರ, ಅದ್ರದ್ದು ಎಷ್ಟು ಡಬಲ್, ಟ್ರಿಬಲ್ ಎಷ್ಟು ನಾಲೆಡ್ಜ್ ಪಡ್ಕೋತೀರಾ ಅಂತಂದರೆ, ಸೊ ಅದನ್ನು ನೀವೇ ನಂಬಲ್ಲ. ಸೊ ಅಷ್ಟು ನಾಲೆಡ್ಜ್ನ ಪಡ್ಕೋತೀರಾ. ಮತ್ತು ಡಿಫ್ರೆಂಟ್ ಎಕ್ಸ್ಪ್ಲೋಜರ್ಸು ಸಿಗುತ್ತೆ. ಮತ್ತು ನೀವು ಅಲ್ಲಿ ವರ್ಕ್ ಮಾಡೋದೆಲ್ಲ ಬಂದು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಇರುತ್ತೆ. ಆ್ಯಂಡ್ ಟಾಪ್ MNC ಕಂಪ್ನೀಸ್ ಎಲ್ಲ ಬಂದು ಕೂಡ IITs ಜೊತೆನೇ ಟೈ ಅಪ್ ಆಗಿರ್ತಾರೆ. ಆ್ಯಂಡ್ ನಿಮಗೆ ಇಂಟರ್ನ್ಶಿಪ್ಸ್ ಎಲ್ಲವೂ ಕೂಡ ಲೈಕ್ ರಿಯಲ್ ಟೈಮ್ ಇಂಡಸ್ಟ್ರಿ ಓರಿಯೆಂಟೆಡ್ ಕರಿಕ್ಯುಲಮ್ಮೇ ಇರುತ್ತೆ. ಆ್ಯಂಡ್ ನೀವು ಒಂದ್ಸಲ ಗೇಟ್ ಮುಖಾಂತರ ನೀವು IITಸ್ಗೆ ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ, ಲೈಕ್ ಒಂಥರ ಲೈಫ್ ಸೆಟಲ್ಡ್ ಅಂತಲೇ ಹೇಳ್ಬೋದು. ಲೈಕ್ ಅಲ್ಲಿ IT ಬ್ಯಾಕ್ಗ್ರೌಂಡ್ಸ್ಗಾದರೆ ಲೈಕ್ ಟಾಪ್ MNCಸು ಬೇಸಿಕ್ ಸ್ಯಾಲ್ರಿನೇ ಬಂದು 10 to 15 LPA ಇರುತ್ತೆ. ಲೈಕ್ ಫಾರ್ ನಾನ್ ಸರ್ಕ್ಯೂಟ್ ಬ್ರಾಂಚಸ್ಗೆ 8 to 10 LPA ಇರುತ್ತೆ ಫಾರ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಇನ್ನು IITs ಮತ್ತು NITs ಮತ್ತು IIScಲಿ. ಸೊ ನಿಮಗೆ ಅಲ್ಲಿ ಡಿಫ್ರೆಂಟ್ ಥಿಂಗ್ಸ್ಗೆ ಎಕ್ಸ್ಪ್ಲೋಷರ್ ಸಿಗುತ್ತೆ. ಆ್ಯಂಡ್ ರಿಸರ್ಚ್ ಮಾಡೋರಿಗೆ ಆ್ಯಂಡ್ ಟೆಕ್ನಾಲಜಿಗಳ ಬಗ್ಗೆ ಹೆವಿ ಲೈಕ್ ರಿಸರ್ಚ್ ಮೈಂಡ್ ಮತ್ತು ಹೆವಿ ತಿಳ್ಕೊಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಅವರು IITಸಲ್ಲಿ ಮಾಸ್ಟರ್ಸ್ ಮಾಡಿದ್ರೆ ತುಂಬಾ ಯೂಸಸ್ ಇರುತ್ತೆ. ಆ್ಯಂಡ್ ನಿಮಗೆ ಒಂದ್ಸಲ ನೀವು IITಸಲ್ಲಿ ಡಿಗ್ರಿನ ಪಡ್ಕೊಂಡ್ರಿ ಅಂದರೆ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ನಿಮ್ಗೆ ಒಂದ್ಸಲ IITಸಿಂದ ರೆಕಮೆಂಡೇಷನ್ಸ್ ಲೆಟರ್ಸು ಲೈಕ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೆ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ಗೆ ಆಗಲಿ, ಅವ್ರು ಒಂದ್ಸಲ ನಿಮ್ಗೆ IITಸಿಂದ ರೆಕಮೆಂಡೇಷನ್ ಲೆಟರ್ ಬಂತಂದರೆ ಅವ್ರು ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಏಕೆಂದರೆ ಅದು ಬಂದು IITs ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಸಲ್ಲಿ ಇರುತ್ತೆ. ಆ್ಯಂಡ್ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೂ ಅವ್ರು ಬೇರೆಯೇ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡಬೇಕಾಗಿರುತ್ತೆ. ಲೈಕ್ ಒಂದ್ಸಲ ನೀವು IITಸು, NITಸು, IIScಸಲ್ಲಿ ಈ ರೀತಿ ಅಡ್ಮಿಷನ್ಸ್ನ ಪಡ್ಕೊಂಡ್ರೆ ಅಲ್ಲಿ ನಿಮ್ಗೆ ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ. ಆ್ಯಂಡ್ ತುಂಬ ಥಿಂಗ್ಸ್ ಲರ್ನ್ ಮಾಡ್ತೀರಾ. ಅದೇ ರೀತಿ ನಿಮಗೆ ಅಷ್ಟೇ ಹೈ ಪೇಯಿಂಗ್ ಜಾಬ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಬಂದು ಹೈಯರ್ ಸ್ಟಡೀಸ್ ಇನ್ ಫಾರಿನ್ ಕಂಟ್ರೀಸ್. ಲೈಕ್ ತುಂಬ ಜನಕ್ಕೆ ಅಬ್ರಾಡಲ್ಲಿ ಎಜುಕೇಷನ್ಸ್ನ ಕಂಟಿನ್ಯೂ ಮಾಡಬೇಕಂತ ಇರುತ್ತೆ. ಲೈಕ್ ಜರ್ಮನಿ ಮತ್ತು ಸಿಂಗಾಪುರ್ ಯೂನಿವರ್ಸಿಟೀಸ್ ಏನಿದೆ, ಸೊ ಅವ್ರು ಬಂದು ಕ್ಯಾಂಡಿಡೇಟ್ಸ್ನ ಥ್ರೂ ಗೇಟೇ ಹೈರ್ ಮಾಡೋದು ಇಂಡಿಯಾದಲ್ಲಿ. ಸೊ ಇಂಡಿಯನ್ ಕ್ಯಾಂಡಿಡೇಟ್ಸ್ನ ಅವರು ಥ್ರೂ ಗೇಟೇ ಹೈರ್ ಮಾಡೋದು. ಆ್ಯಂಡ್ ಪ್ರತಿ ವರ್ಷ ಸಿಂಗಾಪುರ್ ಮತ್ತು ಜರ್ಮನಿ ಎರಡೂ ಕೂಡ ಥ್ರೂ ಗೇಟ್ ಓನ್ಲಿ ಅಡ್ಮಿಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಈ ರೀತಿ ಗೇಟಿಂದ ತುಂಬ ಅಂದರೆ ತುಂಬಾ ಯೂಸಸ್ ಇದೆ. ಸೊ ಇವಾಗ ನಿಮ್ಗೊಂದು ಬೇಸಿಕ್ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಲೈಕ್ ಗೇಟ್ ಎಕ್ಸಾಮ್ಸಿಂದ ಏನೇನೆಲ್ಲ ಯೂಸಸ್ ಇದೆ, ಎಷ್ಟೊಂದೆಲ್ಲ ಆಪರ್ಚುನಿಟೀಸ್ ಇದೆ, ಗೇಟ್ ಕ್ಲಿಯರ್ ಮಾಡಿದ್ಮೇಲೆ ಏನೇನೆಲ್ಲ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಸೊ ಇಷ್ಟೊಂದೆಲ್ಲ ಆಪರ್ಚುನಿಟೀಸ್ ಯೂಸೇಜ್ ಇರುವಾಗ ನಾವು ಒಂದ್ಸಲ ಯಾಕೆ ಗೇಟ್ ಎಕ್ಸಾಮ್ನ ಟ್ರೈ ಮಾಡಬಾರ್ದು? ಸೊ ನಾನು ಕೂಡ ಇದೇ ರೀತಿ ಅಂದ್ಕೊಂಡು, ಸೊ ಈವನ್ ನಾನು ಕೂಡ ಈ ಸಲ ಗೇಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಈವನ್ ನಾನು ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಯಾಕೆಂದರೆ ನಾನು ಲಾಸ್ಟ್ ಇಯರ್ ಆಲ್ರೆಡಿ ಅಪ್ಲೈ ಮಾಡಿದ್ದೇನೆ. ಅದ್ರದ್ದು ಸೈಡ್ ಎಫೆಕ್ಟ್ ಏನು ಅಂತ ನಾನು ಆಲ್ರೆಡಿ ಗೊತ್ತಾಗಿದೆ ನನಗೆ. ಆ್ಯಂಡ್ ಅದನ್ನು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ನೀವು ಕೂಡ ನನ್ನ ಥರ ಮಿಸ್ಟೇಕ್ ಮಾಡ್ಕೊಬೇಡಿ. ಸೊ ನೀವು ಪ್ರಿಪೇರ್ ಆಗಿದ್ದೀರೋ ಇಲ್ವೋ, ಆರ್ ನಿಮ್ಗೆ ಬರಿಬೇಕು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ಸಲ ಟ್ರೈ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ನಾವು. ಲೈಕ್ ನಾವು ಪ್ರಿಪೇರ್ ಆಗಿಲ್ಲ ಅಂದ್ರೂ ಒಂದ್ಸಲ ಟ್ರೈ ಮಾಡಿ ಬಂದರೆ ಲೈಕ್ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಾಗುತ್ತೆ. ಏನೇನೆಲ್ಲ ಸಿಲೆಬಸ್ ಕವರ್ ಮಾಡ್ಬೇಕು ನಾವು, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ಗಾದ್ರೂ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಆದ್ರೂ ಪ್ರಿಪೇರ್ ಆಗ್ಬೋದು ಇಫ್ ಯು ಪುಟ್ ಕಂಟಿನ್ಯೂಸ್ಲಿ ಎಫರ್ಟ್ ಆನ್ ಪ್ರಿಪ್ರೇಷನ್. ಸೊ ನೀವು ಕೂಡ ನನ್ನ ಥರ ಮಿಸ್ಟೇಕ್ ಮಾಡ್ಕೊಬೇಡಿ. ನೀವು ಕೂಡ ಗೇಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿ. ಫೆಬ್ರವರಿಗೆ 2025 ಎಕ್ಸಾಮ್ಸ್ ಇರೋದು. ಇನ್ನು 4 months ಟೈಮ್ ಇದೆ. ಆರಾಮ್ಸೆ ನಾವು ಪ್ರಿಪೇರ್ ಆಗ್ಬೋದು. ಯಾಕೆಂದರೆ ಇಲ್ಲಿ
ನಾವು ಏನು 8 ಸೆಮಿಸ್ಟರ್ಸಲ್ಲಿ ಕಲ್ತಿರ್ತೀವಿ ಅದ್ರ ಬಗ್ಗೆನೇ ಫೌಂಡೇಶನ್ಸ್ನ ಕೇಳಿರ್ತಾರೆ. ಬಟ್ ಏನಂದರೆ ಅದನ್ನೇ ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳಿರ್ತಾರೆ ಆ್ಯಂಡ್ ಇನ್ ಡೆಪ್ತ್ ಕ್ವೆಶನ್ಸ್ನ ಕೇಳಿರ್ತಾರೆ. ಅದನ್ನು ಬಿಟ್ಟರೆ 10 ಮಾರ್ಕ್ಸ್ಗೆ ಆ್ಯಪ್ಟಿಟ್ಯೂಡ್ ಕ್ವೆಶನ್ಸ್ ಇರುತ್ತೆ. ಸೊ ಇದಿಷ್ಟೇ ಕ್ವೆಶನ್ ಪೇಪರ್ ಪ್ಯಾಟ್ರನಲ್ಲಿರುತ್ತೆ. ಸೊ ನಾವು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಇನ್ನು 4 ಮಂತ್ಸ್ ಆಫ್ ಟೈಮ್ ಇದೆ. ಆರಾಮ್ಸೆ ಪ್ರಿಪೇರ್ ಆಗ್ಬೋದು ಆ್ಯಂಡ್ ತುಂಬ ಯೂಟ್ಯೂಬಲ್ಲಿ ಫ್ರೀ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇದೆ. ಸೊ ನಾವು ಪ್ರಯತ್ನ ಪಟ್ಟರೆ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು ಆ್ಯಂಡ್ ಇಷ್ಟೊಂದೆಲ್ಲ ಆಪರ್ಚುನಿಟೀಸ್ ಇದೆ. ನೀವು ಕೂಡ ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ನೀವು ಕೂಡ ನಮ್ಮ ಥರ ಗೇಟ್ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿದರೆ ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್ ಇನ್ ಕನ್ನಡ ಫಾರ್ ಗೇಟ್ ಪ್ರಿಪ್ರೇಷನ್. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದ್ರ ರೀತಿ ವಿಡಿಯೋಸ್ ಬೇಕು ಅಂತಂದರೆ ನೆಕ್ಸ್ಟ್ ಕಮೆಂಟ್ ಮಾಡಿ, ಲೈಕ್ ನಾವು ನೆಕ್ಸ್ಟು ರೆಸ್ಪಾಂಡ್ ಮಾಡ್ತೀವಿ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ ಈ ವರ್ಷ ಗೇಟ್ 2025ನ ಆರ್ಗನೈಸ್ ಮಾಡ್ತಿರೋರು ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ ಅವರು. ಸೊ ಈ ಸಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೂರ್ಕಿ ಅವರು ಆಲ್ರೆಡಿ ಗೇಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಕಂಪ್ಲೀಟ್ಲಿ ಅವ್ರ ವೆಬ್ಸೈಟಲ್ಲಿ ಪಬ್ಲಿಕೇಶನ್ಸ್ ಮಾಡಿದ್ದಾರೆ. ಲೈಕ್ ನಿಮ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಬಗ್ಗೆ www.gate2025.iitr.ac.in ಅಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿ ಕಂಪ್ಲೀಟ್ ಗೇಟ್ 2025 ಬಗ್ಗೆ ಒಂದು ಡಾಕ್ಯುಮೆಂಟೇಷನ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಈ ವರ್ಷ ಲೈಕ್ ಗೇಟ್ 2025 ಎಕ್ಸಾಮ್ಸ್ ಡೇಟ್ಸ್ ಯಾವಾಗಪ್ಪ ಅಂತಂದರೆ ಫೆಬ್ರವರಿ 1st, 2nd, 15th ಆ್ಯಂಡ್ 16th ಇರುತ್ತೆ. ಲೈಕ್ ಈ 4 ಡೇಟ್ಸಲ್ಲಿ ಯಾವ್ದಾರ ಒಂದು ಡೇಟ್ಸಲ್ಲಿ ಇರುತ್ತೆ. ಅದು ನಮ್ಗೆ ಅಡ್ಮಿಟ್ ಕಾರ್ಡಲ್ಲಿ ಬಿಟ್ಟಿರ್ತಾರೆ ಯಾವ ಡೇಟು ಅಂತ. ಆ್ಯಂಡ್ ಮಾರ್ನಿಂಗ್ ಸೆಷನ್ ಇರ್ಬೋದು ಅಥವಾ ಆಫ್ಟರ್ನೂನ್ ಸೆಷನ್, ಎರಡರಲ್ಲಿ ಯಾವ್ದಾದ್ರು ಸೆಷನ್ ಇರ್ಬೋದು ನಮಗೆ. ಅದನ್ನು ಕೂಡ ಅಡ್ಮಿಟ್ ಕಾರ್ಡಲ್ಲಿ ಬಿಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತಪ್ಪ ಅಂತಂದರೆ ಸೊ ಇದು ಬಂದು 100 ಮಾರ್ಕ್ಸ್ಗಿರುತ್ತೆ. 65 ಕ್ವೆಶನ್ಸ್ ಇರುತ್ತೆ. ಸೊ MCQ ಟೈಪ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಇದು. ಸೊ 100 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. 65 ಕ್ವೆಶನ್ಸ್ ಇರುತ್ತೆ. 55 ಕ್ವೆಶನ್ಸ್ ಬಂದು ಕೋರ್ ಸಬ್ಜೆಕ್ಟ್ಸ್, ನಿಮ್ಮದು ಒಂದು ಕೋರ್ ಸಬ್ಜೆಕ್ಟ್ಸ್ ಏನಿದೆ ಅದ್ರ ಮೇಲೆ 55 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ 10 ಕ್ವೆಶನ್ಸ್ ಬಂದು ಜನರಲ್ ಆಪ್ಟಿಟ್ಯೂಡ್ ಮೇಲೆ ಇರುತ್ತೆ. ಸೊ ನಾವು ಜನರಲ್ ಆಪ್ಟಿಟ್ಯೂಡಲ್ಲಿ ಆರಾಮ್ಸೆ ಸ್ಕೋರ್ ಮಾಡಿಕೊಂಡ್ರೆ, ಲೈಕ್ ನಮ್ಮ ಕೋರ್ ಸಬ್ಜೆಕ್ಟ್ಸಲ್ಲಿ ಒಂದಷ್ಟು ಸ್ಕೋರ್ ಮಾಡಿಕೊಂಡ್ರೆ ಆರಾಮ್ಸೆ ನಾವು ಕ್ಲಿಯರ್ ಮಾಡ್ಬೋದು. ಆ್ಯಂಡ್ ಕ್ವೆಶನ್ ಪೇಪರಲ್ಲಿ ಇನ್ನೂ ಒಂದು ಮೇಜರ್ ಚೇಂಜಸ್ ಏನಪ್ಪ ಇದೆ ಅಂದರೆ, ಸೊ ನಾವು 2 ಪೇಪರ್ಸ್ ಕೂಡ ಬರಿಬೋದು. ಕಾಂಬಿನೇಷನ್ ಪೇಪರ್ಸ್ ಅಂತ ಕೂಡ ಬರಿಬೋದು ಗೇಟಲ್ಲಿ. ಲೈಕ್ ಒಂದು ಪೇಪರ್ ಬಂದು ನಾವು ಕೋರ್ ಬ್ರಾಂಚದ್ದು ಬರಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಫ್ರಮ್ CSE ಮೀನ್ಸ್ ನೀವು CSE ಇದು ಒಂದು ಪೇಪರ್ ಬರೀಲೇಬೇಕಾಗಿರುತ್ತೆ ಮ್ಯಾಂಡೇಟರಿ. ಆ್ಯಂಡ್ ಕಾಂಬಿನೇಷನ್ಸ್ ಪೇಪರ್ಸ್ ಅಂತ ಅವ್ರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಲೈಕ್ ಕಂಪ್ಯೂಟರ್ ಸೈನ್ಸ್ ಪೇಪರ್ ಜೊತೆ ಕಾಂಬಿನೇಷನ್ ಆಗಿ ಇನ್ನೊಂದು ಪೇಪರ್ ಯಾವ್ದು ತೊಗೋಬೋದು ಅಂತ ಅವ್ರು ಆಲ್ರೆಡಿ ಅವ್ರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎರಡಕ್ಕೂ ಕೂಡ ಸಪ್ರೇಟ್ ಫೀಸ್ ಇರುತ್ತೆ. ಸೇಮ್ ಫೀಸೇ ಇರಲ್ಲ. ಸೊ ಫೀಸ್ ಬಂದು ಡಬಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಲೈಕ್ ಯಾರ್ಯಾರೆಲ್ಲ ಬರಿಬೋದಪ್ಪ ಅಂತಂದರೆ, ಸೊ ಯಾರ್ಯಾರು ಫೈನಲ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿದ್ದೀರಾ ಮತ್ತು ಯಾರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀರಾ ಸೊ ಅವ್ರು ಬರಿಬೋದು. ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರು ಮತ್ತು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಲೈಕ್ ಈ ರೀತಿ ಬೇಸಿಕ್ ಸೈನ್ಸ್ ಡಿಗ್ರಿ ಹೊಂದಿರೋರು ಕೂಡ ಫೈನಲ್ ಇಯರ್ ಇರೋರು ಮತ್ತು ಕಂಪ್ಲೀಟ್ ಮಾಡಿರೋರು. ಸೊ ನೀವು ಕೂಡ ಗೇಟ್ ಎಕ್ಸಾಮ್ಸ್ನ ಬರಿಬೋದು. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಸಿಲೆಬಸ್ ಮತ್ತು ಕ್ವೆಶನ್ ಪೇಪರ್ ಪ್ಯಾಟ್ರನ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಪ್ಯಾಟ್ರನ್ಸ್ ಅದೆಲ್ಲ ಕೂಡ ನಾನು ಕೆಳಗಡೆ ಬಯೋದಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಆ ಒಂದು ಚಾನಲಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನೀವೊಂದು ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಆ್ಯಂಡ್ ಇವನ್ ಅದು IIT ರೂರ್ಕಿ ವೆಬ್ಸೈಟಲ್ಲೂ ಕೂಡ ಇದೆ. ಆ್ಯಂಡ್ ಈ ವರ್ಷ ಎಕ್ಸಾಮ್ ರಿಜಿಸ್ಟ್ರೇಷನ್ಗೆ ಸ್ಟಾರ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ August 24, 2024 ಇಂದ ಹಿಡಿದು ಕ್ಲೋಸಿಂಗ್ ಡೇಟ್ ಬಂದು ಮೀನ್ಸ್ ಲಾಸ್ಟ್ ಡೇಟ್ ಬಂದು September 26, 2024 ಆಗಿರುತ್ತೆ. ಆ್ಯಂಡ್ ಕ್ಲೋಸಿಂಗ್ ಡೇಟ್ ವಿತ್ ಪೆನಾಲ್ಟಿ ಫೀಸ್ ಬಂದು October 7th, 2024 ಆಗಿರುತ್ತೆ. ಮೀನ್ಸ್ ಎಕ್ಸ್ಟ್ರಾ ಪೆನಾಲ್ಟಿ ಫೀಸ್ನ ಪೇ ಮಾಡಿ ಅಪ್ಲಿಕೇಶನ್ನ October 7ವರೆಗೂ ಕೂಡ ಹಾಕ್ಬೋದು. ಆ್ಯಂಡ್ ಈ ವರ್ಷ ರಿಸಲ್ಟ್ ಅನೌನ್ಸ್ ಆಗೋದು ಬಂದು March 19, 2025 ಇಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಗೇಟ್ 2025. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂತ ನೋಡೋದಾದರೆ, ಸೊ ಫಾರ್ ಫೀಮೇಲ್ SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಮೀನ್ಸ್ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ಗೆ, ರೆಗ್ಯುಲರ್ ಇನ್ ದ ಸೆನ್ಸ್ ಫಸ್ಟ್ ಅಟೆಂಪ್ಟ್ ಯಾರು ಬರೀತಿದ್ದೀರೋ ಅವ್ರಿಗೆ 900 ಇರುತ್ತೆ. ಆ್ಯಂಡ್ ಸೆಕೆಂಡ್ ಮತ್ತು ಥರ್ಡ್ ಅಟೆಂಪ್ಟ್ ಹೀಗೆ ಬೇರೆ ಫಸ್ಟ್ ಅಟೆಂಪ್ಟ್ ಬಿಟ್ಟು ಇನ್ನು ಮಿಕ್ದವ್ರಿಗೆಲ್ಲ 1400 ಇರುತ್ತೆ. ಆ್ಯಂಡ್ ಫಾರ್ ಅದರ್ ಕ್ಯಾಂಡಿಡೇಟ್ಸ್ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಅದರ್ ಕ್ಯಾಟಗರೀಸ್ ಅವ್ರಿಗೆ 1800 ಇರುತ್ತೆ ಫಾರ್ ರೆಗ್ಯುಲರ್ ಕ್ಯಾಂಡಿಡೇಟು. ಆ್ಯಂಡ್ ಫಾರ್ ಸೆಕೆಂಡ್ ಅಟೆಂಪ್ಟ್ ನೆಕ್ಸ್ಟ್ ಅಟೆಂಪ್ಟ್ಸ್ ಬರೀತಿರೋರಿಗೆ ಅವ್ರನ್ನ ಎಕ್ಸ್ಟೆಂಡೆಡ್ ಕ್ಯಾಂಡಿಡೇಟ್ ಅಂತ ಕರಿತೀವಿ. ಅವ್ರಿಗೆ 2300 ಇರುತ್ತೆ ಪರ್ ಪೇಪರು. ಆ್ಯಂಡ್ ಕಾಂಬಿನೇಷನ್ ಪೇಪರ್ ತೊಗೊಂಡ್ರೆ ಅವ್ರಿಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ಅದನ್ನು ಅವ್ರ ವೆಬ್ಸೈಟಲ್ಲಿ ಪಬ್ಲಿಕೇಶನ್ ಮಾಡಿರ್ತಾರೆ. ಆ್ಯಂಡ್ ಈ ಒಂದು ಮೋಡ್ ಆಫ್ ಎಕ್ಸಾಮಿನೇಷನ್ ಬಂದು ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಆ್ಯಂಡ್ ಪೇಪರ್ ಬಂದು ಇಂಗ್ಲೀಷಲ್ಲಿರುತ್ತೆ. ಮತ್ತು ಡ್ಯೂರೇಷನ್ ಬಂದು
3 ಅವರ್ಸ್ ಇರುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಮೇನ್ ಥಿಂಗ್ ಹೇಳೋದು ಬಿಟ್ಟೆ, ಗೇಟ್ 2024ಇಂದ ಹೊಸ ಸಬ್ಜೆಕ್ಟ್ನ ಲಾಂಚ್ ಮಾಡಿದ್ದಾರೆ. DA ಅಂತ, ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸದಾಗಿ 2024ಇಂದ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಈ ವರ್ಷ ಕೂಡ ಆ ಸಬ್ಜೆಕ್ಟ್ಗೆ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಸೊ ನೀವು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡಿ ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಬಂದು ಗೇಟ್ ಬಗ್ಗೆ ಇನ್ಫಾರ್ಮೇಷನ್ನು, ಲೈಕ್ ಗೇಟ್ ಎಕ್ಸಾಮ್ ಪ್ಯಾಟ್ರನು, ಏನು ಅದರಿಂದ ಯೂಸಸ್ಸು, ಏನೇನೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನನ್ನ ಕಡೆಯಿಂದ ನಿಮಗೆ ತಿಳಿಸ್ಕೊಡೋಕ್ಕೆ ಒಂದು ಸಣ್ಣ ಪ್ರಯತ್ನ. ಆ್ಯಂಡ್ ಇದೇ ರೀತಿ ಎಜುಕೇಷ್ನಲ್ ರಿಲೇಟೆಡ್ ಆ್ಯಂಡ್ ಫಾರ್ ಮೋರ್ ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ಸ್ ಕನ್ನಡದಲ್ಲಿ ಬೇಕು ಅಂದರೆ ಮಿಸ್ಟರ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮಿಸ್ಟರ್ ಮಾಹಿತಿ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.